ನಮಸ್ಕಾರ ಪ್ರಿಯ ವೀಕ್ಷಕರೇ, ಹೊಯ್ಸಳರ ಶಿಲ್ಪ ಭಾಗ 22ಕ್ಕೆ ಸ್ವಾಗತ. ಈ ಶಿಲ್ಪವು ಅದ್ಭುತ ವೈಭವವನ್ನು ಪ್ರತಿಬಿಂಬಿಸುವ ಕಲಾತ್ಮಕ ಮಣಿಯಂತೆ ಕಾಣುತ್ತದೆ. ಕಪ್ಪು ಶಿಲೆಯಲ್ಲಿ ಮೂಡಿಬಂದ ಈ ಸುಂದರ ನಾರಿ ಮೂರ್ತಿ ಸೊಗಸಾದ ತ್ರಿಭಂಗಿಯಲ್ಲಿ ನಿಂತಿರುವುದು ಗಮನಾರ್ಹ. ದೇಹದ ಲಾಲಿತ್ಯ, ಮೃದುವಾದ ಭಾವಭಂಗಿ ಮತ್ತು ಸಮತೋಲನವು ಶಿಲ್ಪಿಗೆ ಇದ್ದ ಶಿಲ್ಪ ಕೌಶಲ್ಯವನ್ನು ಸ್ಪಷ್ಟಪಡಿಸುತ್ತದೆ. ತಲೆಯ ಮೇಲಿನ ಕಿರೀಟದಿಂದ ಹಿಡಿದು ಕಾಲಿನ ಉಗುರಿನವರೆಗೆ ಪ್ರತಿಯೊಂದು ಭಾಗವು ಅತ್ಯಂತ ವಿವರವಾಗಿ ಮೂಡಿಬಂದಿದೆ. ಶಾಂತವಾದ ಮತ್ತು ಮಂದಹಾಸ ಬೀರುತ್ತಿರುವ ಮುಖಭಾವವು ನೋಡುಗರನ್ನು ಸೆಳೆಯುತ್ತದೆ. ಕಣ್ಣುಗಳು ಮತ್ತು ಹುಬ್ಬುಗಳ ಕೆತ್ತನೆಯಲ್ಲಿ ಜೀವಂತಿಕೆ ಇದೆ. ಮುಕುಟವು ಸೂಕ್ಷ್ಮ ಕೆತ್ತನೆಯ ಅದ್ಭುತ ಮಾದರಿ. ಕಿವಿಯಾಭರಣಗಳು, ಹಲವಾರು ಸರಪಣಿಗಳು, ಉದ್ದವಾದ ಮುತ್ತಿನ ಹಾರಗಳು, ಕೈಬಳೆಗಳು, ಬಾಜುಬಂದಿ ಮತ್ತು ಒಡ್ಯಾಣದಿಂದ ಅಲಂಕೃತಗೊಂಡಿದೆ. ಈ ಆಭರಣಗಳ ಎಳೆಯೂ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಕಾಲಿಗೆ ಧರಿಸಿರುವ ನೂಪುರಗಳು ಮತ್ತು ಕಾಲುಂಗುರಗಳ ಕೆತ್ತನೆ ಶಿಲ್ಪಿಯ ಕೌಶಲ್ಯಕ್ಕೆ ಸಾಕ್ಷಿ. ಎಡಗೈಯಲ್ಲಿ ಹಿಡಿದಿರುವ ತಲೆಬುರುಡೆಯ ದಂಡವು, ಕಿರೀಟದಲ್ಲಿರುವ ರುಂಡಗಳು, ಚಿಕ್ಕದಾದ ಕೋರೆಹಲ್ಲುಗಳು ಆಕೆಯ ಗಂಭೀರತೆಯನ್ನು ಸೂಚಿಸುತ್ತಿದ್ದು, ಬಲಗೈಯಲ್ಲಿ ಕಪಾಲೆಯನ್ನು ಹಿಡಿದಿರುವಂತೆ ಕಾಣುತ್ತದೆ. ಈಕೆ ನೃತ್ಯಗಾತಿಯಲ್ಲದೆ ಇನ್ಯಾವುದೋ ವಿಶೇಷ ಪಾತ್ರವೇ ಇರಬಹುದು ಅನ್ನಿಸುವಂತಿದೆ. ಹಿಂಭಾಗದ ಪ್ರಭಾವಳಿ ಶಿಲ್ಪಕ್ಕೆ ಒಂದು ಚೌಕಟ್ಟನ್ನು ನೀಡುತ್ತದೆ. ಕಲ್ಲಿನ ಕೆತ್ತನೆಯು ಅತ್ಯಂತ ಸಂಕೀರ್ಣವಾಗಿದ್ದು, ಕಲ್ಲಿನಲ್ಲಿ ಹೆಣೆದ ನೂಲಿನಂತೆ ಭಾಸವಾಗುತ್ತದೆ. ಪಾದದ ಬಳಿ ಇರುವ ಆಕೃತಿಗಳು ಆ ಕಾಲದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ಒಟ್ಟಿನಲ್ಲಿ ಈ ಶಿಲ್ಪವು ಕಲ್ಲಿನಲ್ಲಿ ಕೆತ್ತಿದ ಲಾಲಿತ್ಯ ಮತ್ತು ದೈವಿಕ ಸೌಂದರ್ಯದ ಶಾಶ್ವತ ಸ್ಮಾರಕವಾಗಿದೆ. ವಿವರಣೆ ಇಷ್ಟವಾಯಿತೆ? ಹಂಚಿಕೊಳ್ಳಿ. ಧನ್ಯವಾದಗಳು.